ಮಳೆಯ ದಿನಗಳು ನಿಧಾನವಾಗಿ ಕಡಿಮೆ ಆದವು. ಮರಗಳು ಬೂದು ಎಲೆಗಳಿಂದ ಹಸಿರಿಗೆ ತಿರುಗ್ತಾ ಇದ್ವು. ಹಕ್ಕಿಗಳ ಮಕ್ಕಳಿಗೆ ಹೊಸ ಉತ್ಸಾಹ, ಹಾರುವ ಕಲಿಕೆ, ಹಾಡು ಹಾಡೋದು, ಆಹಾರ ಹುಡುಕೋದು ಮತ್ತು ಹೊಸದಾಗಿ ಶುರುವಾಗಲಿದ್ದ ಹಕ್ಕಿಗಳ ಶಾಲೆ. ಮೈನಾ ಮತ್ತು ಕಾಗೆ ಒಂದು ಬೃಹತ್ ಹಳೆಯ ಮರದ ಕೆಳಗೆ ಹಕ್ಕಿ ಮಕ್ಕಳಿಗೆ ತರಬೇತಿ ಕೊಡೋ ಶಾಲೆ ಪ್ರಾರಂಭಿಸಲು ನಿರ್ಧರಿಸ್ತಾರೆ. ಅದು ಅಂಕುಶ ಹಕ್ಕಿಗಳ ಶಾಲೆ ಎಂದು ಅದಕ್ಕೆ ಹೆಸರಿಡ್ತಾರೆ. ಅಂಕುಶ ಅಂದರೆ ನುಡಿಗಟ್ಟು, ಶಿಸ್ತಿನ ಸಂಕೇತ. ಹೊಸಬನಾದ ಗೋಲು ಇನ್ನು ಸ್ವಲ್ಪ ಅಂಜಿಕೆಯೊಂದಿಗೆ ಶಾಲೆಗೆ ಹೋಗ್ತಾನೆ. ಅಲ್ಲಿಯ ಹಕ್ಕಿ ಮಕ್ಕಳ ನಗೆ, ಆಟದೊಂದಿಗೆ ಗೋಲು ಮೌನವಾಗಿಯೇ ಇದ್ದ. ಆಗ ಪಿಂಕಿ ಬಂದು ಅವನ ಹತ್ರ ಹೇಳುತ್ತೆ, ನೀನು ನಮ್ಮ ತರಗತಿಯಲ್ಲಿ ಹಾರುವ ಪಟು ಆಗಬೇಕು ಗೋಲು. ನೀನು ಈ ಥರ ಸುಮ್ಮನೆ ಇರಬಾರ್ದು. ನಿನ್ನ ಮೇಲೆ ನನಗೆ ಭರವಸೆ ಇದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಜಗ್ಗು ತನ್ನ ಶೈಲಿಯಲ್ಲಿ ಹೇಳ್ತಾನೆ, ನಿನ್ನ ಧೈರ್ಯ ನನಗೆ ಗೊತ್ತು. ಮೊನ್ನೆ ಮಳೆಯಲ್ಲಿ ನೀನು ಹೇಗೆ ಉಳಿದಿ ಅನ್ನೋದು ಎಲ್ಲರಿಗೂ ಮಾದರಿ. ಗೋಲು ನಿಧಾನವಾಗಿ ನಗತೊಡಗ್ತಾನೆ. ತನ್ನ ಮೊದಲ ದಿನದ ಪಾಠ ಪ್ರಾರಂಭ ಆಯಿತು. ಮೊದಲ ಪರೀಕ್ಷೆಯ ದಿನ. ಗಾಳಿಯ ತೀವ್ರತೆ ಹೆಚ್ಚಿತ್ತು. ಎಲ್ಲ ಹಕ್ಕಿಗಳು ಒಂದು ಎತ್ತರದ ಶಾಖೆಯಿಂದ ಹಾರಬೇಕು. ಕೆಲವು ಮಕ್ಕಳಿಗೆ ಭಯ ಆಯಿತು. ಪಿಂಕಿಗೂ ಲಘು ಅಂಜಿಕೆ. ಗೋಲು ಇಡೀ ಶ್ರೇಣಿಯ ಮುಂದೆ ನಿಂತು ಹೇಳಿದ, ನನಗೆ ಮೊನ್ನೆ ಒಂದು ರೆಕ್ಕೆ ಮುರಿದು ಹೋಗಿತ್ತು, ಆದರೆ ಧೈರ್ಯದಿಂದ ಇನ್ನೊಂದರ ಮೇಲೆ ನಂಬಿಕೆ ಇಟ್ಟೆ. ನೀವು ಕೂಡ ಹೀಗೆ ಮಾಡಿ. ಎಲ್ಲ ಮಕ್ಕಳು ಚಪ್ಪಾಳೆ ಹೊಡಿತಾರೆ. ಗೋಲು ಪ್ರಥಮವಾಗಿ ಹಾರಾಟವನ್ನು ಮಾಡ್ತಾನೆ. ಗಾಳಿಯ ಮಧ್ಯೆ ಮೃದುವಾಗಿ ತೇಲ್ತಾನೆ. ಮೈನಾ ಹಕ್ಕಿ ಹೇಳ್ತಾಳೆ, ಗೋಲು, ನಿನ್ನ ಧೈರ್ಯ ಇತರರಿಗೂ ಹಾರಲು ಸಹಾಯ ಮಾಡ್ತಾ ಇದೆ. ಅದಕ್ಕೆ ಕಾಲು ಹೇಳ್ತಾನೆ, ಪಾಠ ವಾಚಿಸುವುದಕ್ಕಿಂತ ಹೃದಯದಿಂದ ಕಲಿಸಿದವನ ಪಾಠ ಯಾವಾಗಲೂ ಮರೆತು ಹೋಗುವುದಿಲ್ಲ. ಈ ಕಥೆಯ ನೀತಿ, ನಿನ್ನ ಭಯವನ್ನ ಗೆದ್ದು ಮುಂದೆ ನಡೆದ್ರೆ ನೀನು ಕಲಿಯದವನು ಅಲ್ಲ, ಉತ್ಸಾಹಭರಿತ ಶಿಕ್ಷಕನಾಗುತ್ತಿ.